ಹುಬ್ಬಳ್ಳಿಯ ರೈಲು ನಿಲ್ದಾಣದಲ್ಲಿ ಪ್ರತಿ ರಾತ್ರಿ ಒಂದು ಹುಡುಗ ಅದೇ ಬೆಂಚಿನ ಮೇಲೆ ಕುಳಿತುಕೊಳ್ಳುತ್ತಿದ್ದ. ಅವನ ಕೈಯಲ್ಲಿ ಯಾವಾಗಲೂ ಒಂದು ಹಳೆಯ ಬ್ಯಾಗ್ ಇರುತ್ತಿತ್ತು. ರೈಲು ಬರುತ್ತಿತ್ತು, ಜನರು ಏರುತ್ತಿದ್ದರು, ಇಳಿಯುತ್ತಿದ್ದರು. ಆದರೆ ಅವನು ಮಾತ್ರ ಯಾವ ರೈಲಿಗೂ ಏರುತ್ತಿರಲಿಲ್ಲ. ಸ್ಟೇಷನ್ ಸಿಬ್ಬಂದಿಗೆ ಅವನು ಪರಿಚಿತ, ಪ್ರಯಾಣಿಕರಿಗೆ ಅವನು ವಿಚಿತ್ರ. ಆದರೆ ಯಾರಿಗೂ ಗೊತ್ತಿರಲಿಲ್ಲ, ಆ ಹುಡುಗ ಪ್ರತಿ ರಾತ್ರಿ ಯಾರನ್ನು ಹುಡುಕಲು ಬರುತ್ತಿದ್ದ. ಅವನ ಹೆಸರು ಅರ್ಜುನ್ ಮತ್ತು ಅವನು ಹುಡುಕುತ್ತಿದ್ದ ವ್ಯಕ್ತಿ 3 ವರ್ಷಗಳ ಹಿಂದೆ ಕಾಣೆಯಾಗಿದ್ದ. ಅರ್ಜುನ್ ಒಂದು ಸಣ್ಣ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದ. ಬೆಳಗ್ಗೆ ಪಾತ್ರೆ ತೊಳೆಯುವುದು, ಸಂಜೆ ಟೇಬಲ್ ಕ್ಲೀನ್ ಮಾಡುವುದು, ರಾತ್ರಿ ಉಳಿದ ಆಹಾರ ಪ್ಯಾಕ್ ಮಾಡುವುದು. ಅವನ ವಯಸ್ಸು ಕೇವಲ 17. ಆದರೆ ಅವನ ಕಣ್ಣುಗಳಲ್ಲಿ ದಣಿವು ಮಾತ್ರ ತುಂಬ ಹಳೆಯದಾಗಿತ್ತು. ಅವನ ತಂದೆ ರೈಲ್ವೆ ಕೂಲಿ ಕೆಲಸ ಮಾಡುತ್ತಿದ್ದರು. ಒಂದು ದಿನ ಅಚಾನಕ್ ಕಾಣೆಯಾಗಿದ್ದರು. ಯಾರಿಗೂ ಏನೂ ಗೊತ್ತಾಗಲಿಲ್ಲ. ಪೊಲೀಸ್ ಕೇಸ್ ಕೆಲವು ದಿನ ನಡೆಯಿತು. ನಂತರ ಎಲ್ಲರೂ ನಿಧಾನವಾಗಿ ಮರೆತರು. ಆದರೆ ಅರ್ಜುನ್ ಮಾತ್ರ ಮರೆತಿಲ್ಲ. ಅವನಿಗೆ ಒಂದು ವಿಚಿತ್ರ ನಂಬಿಕೆ ಇತ್ತು. ಒಂದು ದಿನ ಅಪ್ಪ ಮರಳಿ ಬರುತ್ತಾರೆ. ಆ ಕಾರಣಕ್ಕೆ ಪ್ರತಿ ರಾತ್ರಿ ಕೆಲಸ ಮುಗಿದ ಮೇಲೆ ಅವನು ರೈಲು ನಿಲ್ದಾಣಕ್ಕೆ ಬರುತ್ತಿದ್ದ. ಅರ್ಜುನ್ ಯಾವಾಗಲೂ ಪ್ಲಾಟ್ಫಾರ್ಮ್ ನಂಬರ್ 3ರಲ್ಲಿ ಕುಳಿತುಕೊಳ್ಳುತ್ತಿದ್ದ. ಏಕೆಂದರೆ ಅವನ ತಂದೆ ಕೊನೆಯ ಬಾರಿ ಕಾಣಿಸಿಕೊಂಡಿದ್ದು ಅಲ್ಲಿ. ಸ್ಟೇಷನ್ನಲ್ಲಿ ಅನೇಕ ಮುಖಗಳು ಬರುತ್ತಿದ್ದವು. ಕೆಲವರು ಸಂತೋಷದಿಂದ, ಕೆಲವರು ಅಳುತ್ತಾ, ಕೆಲವರು ಹೊಸ ಬದುಕಿಗಾಗಿ, ಕೆಲವರು ವಿದಾಯಕ್ಕಾಗಿ. ಅರ್ಜುನ್ ಎಲ್ಲರನ್ನೂ ಗಮನಿಸುತ್ತಿದ್ದ. ಆದರೆ ಪ್ರತಿಯೊಂದು ಮುಖದಲ್ಲೂ ಅವನು ಅವನ ತಂದೆಯನ್ನು ಹುಡುಕುತ್ತಿದ್ದ. ಒಂದು ದಿನ ಟಿಕೆಟ್ ಚೆಕ್ಕರ್ ಕೇಳಿದ, "ಮಗು, ಪ್ರತಿದಿನ ಇಲ್ಲಿ ಏನು ಮಾಡ್ತೀಯಾ?" ಅರ್ಜುನ್ ನಿಧಾನವಾಗಿ ನಕ್ಕ. "ಯಾರನ್ನೋ ಮರೆತುಕೊಳ್ಳುವ ಪ್ರಯತ್ನ ಮಾಡಿದ್ದೀನಿ ಸರ್, ಆದರೆ ಆಗ್ತಿಲ್ಲ." ಒಂದು ಮಳೆ ರಾತ್ರಿ ಸ್ಟೇಷನ್ನಲ್ಲಿ ಒಬ್ಬ ವೃದ್ಧ ವ್ಯಕ್ತಿ ವಯಲಿನ್ ವಾದಿಸುತ್ತಿದ್ದ. ಜನರು ಬರುತ್ತಿದ್ದರು, ಹೋಗುತ್ತಿದ್ದರು, ಆದರೆ ಹೆಚ್ಚು ಗಮನ ಕೊಡಲಿಲ್ಲ. ಆದರೆ ಅರ್ಜುನ್ ಮಾತ್ರ ನಿಂತು ಕೇಳುತ್ತಿದ್ದ. ಆ ಸಂಗೀತದಲ್ಲಿ ಏನೋ ನೋವು ಇತ್ತು, ಅವನ ಮನಸ್ಸಿನಂತೆಯೇ. ಸಂಗೀತ ಮುಗಿದ ನಂತರ ಆ ವೃದ್ಧರು ಕೇಳಿದರು, "ನೀನು ಪ್ರತಿದಿನ ಇಲ್ಲಿ ಬರ್ತೀಯಾ?" ಅರ್ಜುನ್ ತಲೆ ಆಡಿಸಿದ. "ಯಾರನ್ನಾದರೂ ಕಾಯ್ದಿದ್ದೀಯಾ?" ಕೆಲ ಕ್ಷಣ ಮೌನ. ನಂತರ ಅರ್ಜುನ್ ಕೇಳಿದ, "ಯಾರಾದರೂ ಮರಳಿ ಬರುತ್ತಾರೆ ಎನ್ನುವ ನಂಬಿಕೆ ಎಷ್ಟು ವರ್ಷ ಉಳಿಯುತ್ತೆ ಸರ್?" ವೃದ್ಧರು ಮೃದುವಾಗಿ ನಕ್ಕರು, "ಮನಸ್ಸು ಬಿಡುವವರೆಗೂ." ಆ ವೃದ್ಧರ ಹೆಸರು ದೇವರಾಜ್. ಒಮ್ಮೆ ಅವರು ಆರ್ಕೆಸ್ಟ್ರಾದಲ್ಲಿ ವಯಲಿನ್ ವಾದಕರಾಗಿದ್ದರು. ಈ ಸ್ಟೇಷನ್ನಲ್ಲಿ ಸಂಗೀತ ವಾದಿಸಿ ಬದುಕುತ್ತಿದ್ದರು. ಮುಂದಿನ ಕೆಲವು ದಿನಗಳಲ್ಲಿ ಅರ್ಜುನ್ ಅವರ ಜೊತೆ ಮಾತನಾಡಲು ಶುರು ಮಾಡಿದ. ಮೊದಲ ಬಾರಿಗೆ ಯಾರಾದರೂ ಅವನ ಮಾತು ಸಂಪೂರ್ಣವಾಗಿ ಕೇಳುತ್ತಿದ್ದರು. ಒಂದು ದಿನ ದೇವರಾಜ್ ಕೇಳಿದರು, "ನಿನಗೆ ಏನಾದರೂ ಇಷ್ಟ ಇದೆಯಾ?" ಅರ್ಜುನ್ ಯೋಚಿಸಿದ. ಅವನಿಗೆ ಉತ್ತರವೇ ಗೊತ್ತಾಗಲಿಲ್ಲ. ಆದರೆ ನಿಧಾನವಾಗಿ ಅವನು ಸಂಗೀತವನ್ನು ಪ್ರೀತಿಸಲು ಆರಂಭಿಸಿದ. ರಾತ್ರಿ ಕೆಲಸದ ನಂತರ ದೇವರಾಜ್ ಅವನಿಗೆ ವಯಲಿನ್ ಕಲಿಸುತ್ತಿದ್ದ. ಸ್ಟೇಷನ್ ಶಬ್ದಗಳ ನಡುವೆ ಅರ್ಜುನ್ ಮೊದಲ ಬಾರಿಗೆ ಮನಸ್ಸಿಗೆ ಶಾಂತಿ ಅನುಭವಿಸಿದ. ಒಂದು ದಿನ ಸ್ಟೇಷನ್ ಮಾಸ್ಟರ್ ಅರ್ಜುನ್ ಅನ್ನು ಕರೆಸಿಕೊಂಡ. ಅವರ ಕೈಯಲ್ಲಿ ಒಂದು ಹಳೆಯ ಫೈಲ್ ಇತ್ತು. ಅದರೊಳಗೆ ಅವನ ತಂದೆಯ ಕೇಸ್ ಡೀಟೇಲ್ಸ್. ಅರ್ಜುನ್ ನಡುಗಿದ. ಸ್ಟೇಷನ್ ಮಾಸ್ಟರ್ ನಿಧಾನವಾಗಿ ಹೇಳಿದರು, "ನಿನ್ನ ಅಪ್ಪ ಮರಳಿ ಬರುವ ಸಾಧ್ಯತೆ ತುಂಬ ಕಡಿಮೆ." ಆ ಮಾತು ಕೇಳಿದ ಕ್ಷಣ ಅರ್ಜುನ್ ಒಳಗೆ ಏನೋ ಹೊಡೆದಂತಾಯಿತು. ಆ ರಾತ್ರಿ ಅವನು ಸ್ಟೇಷನ್ಗೆ ಹೋಗಲಿಲ್ಲ, ವಯಲಿನ್ ಕೂಡ ಮುಟ್ಟಲಿಲ್ಲ. ಮೊದಲ ಬಾರಿಗೆ ಅವನು ಆಸೆ ಬಿಡೋಣ ಅಂತ ಯೋಚಿಸಿದ. 3 ದಿನಗಳ ನಂತರ ದೇವರಾಜ್ ಅವನನ್ನು ಹುಡುಕುತ್ತಾ ಹೋಟೆಲ್ಗೆ ಬಂದರು. ಅವರು ಏನೋ ಲೆಕ್ಚರ್ ಕೊಡಲಿಲ್ಲ, ಕೇವಲ ಒಂದು ಮಾತು ಹೇಳಿದರು, "ಕೆಲವರು ಮರಳಿ ಬರೋದಿಲ್ಲ, ಆದರೆ ಅದರಿಂದ ನಮ್ಮ ಬದುಕನ್ನು ನಿಲ್ಲಬೇಕು ಎನ್ನುತ್ತೀಯಾ?" ಆ ರಾತ್ರಿ ಅವರು ಅರ್ಜುನ್ನನ್ನು ಮತ್ತೆ ಸ್ಟೇಷನ್ಗೆ ಕರೆದುಕೊಂಡು ಹೋದರು. ಕೊನೆಯ ರೈಲು ಹೊರಡುತ್ತಿತ್ತು. ದೇವರಾಜ್ ನಿಧಾನವಾಗಿ ಹೇಳಿದರು, "ಜೀವನ ಕೂಡ ರೈಲಿನಂತೆ. ಕೆಲವರು ಮಧ್ಯದಲ್ಲೇ ಇಳಿಯುತ್ತಾರೆ, ಆದರೆ ಪ್ರಯಾಣ ಮುಂದುವರಿಯಬೇಕು." ಅರ್ಜುನ್ ಮೌನವಾಗಿ ಕಣ್ಣೀರು ಒರೆಸಿಕೊಂಡ. ಕೆಲ ವರ್ಷಗಳ ನಂತರ ಅದೇ ಹುಬ್ಬಳ್ಳಿ ರೈಲು ನಿಲ್ದಾಣ. ಆದರೆ ಈಗ ಅಲ್ಲಿ ಒಂದು ಸಣ್ಣ ಸಂಗೀತ ಶಾಲೆ ಇತ್ತು. ಬಡ ಮಕ್ಕಳಿಗೆ ಉಚಿತ ತರಗತಿಗಳು. ಅದನ್ನು ನಡೆಸುತ್ತಿದ್ದದ್ದು ಅರ್ಜುನ್. ಗೋಡೆಯ ಮೇಲೆ ಒಂದು ಫೋಟೋ ಇತ್ತು. ದೇವರಾಜ್ ವಯಲಿನ್ ಹಿಡಿದು ನಗುತ್ತಿದ್ದ ಫೋಟೋ. ಒಬ್ಬ ಸಣ್ಣ ಹುಡುಗ ಕೇಳಿದ, "ಸರ್, ನೀವು ಸಂಗೀತ ಕಲಿಯೋದಕ್ಕೆ ಹೇಗೆ ಶುರು ಮಾಡಿದಿರಿ?" ಅರ್ಜುನ್ ಕೆಲವು ಕ್ಷಣ ಮೌನವಾಗಿದ್ದ. ನಂತರ ನಗುತ್ತಾ ಹೇಳಿದ, "ಒಮ್ಮೆ ನಾನು ಯಾರನ್ನೋ ಕಾಯುತ್ತಾ ರೈಲು ನಿಲ್ದಾಣದಲ್ಲಿ ಹೋಗುತ್ತಿದ್ದೆ. ಆದರೆ ಕೊನೆಗೆ ನನ್ನನ್ನು ನಾನು ಹುಡುಕಿಕೊಂಡು ಬಂದೆ. ಕೆಲವೊಮ್ಮೆ ಜೀವನ ನಮ್ಮಿಂದ ಕೆಲವರನ್ನು ಕಸಿದುಕೊಳ್ಳುತ್ತದೆ, ಆದರೆ ಅದೇ ಜೀವನ ಹೊಸ ದಾರಿಯನ್ನು ಕೂಡ ತೋರಿಸುತ್ತದೆ. ದುಃಖ ಸಂಪೂರ್ಣವಾಗಿ ಮರೆಯಾಗುವುದಿಲ್ಲ, ಆದರೆ ಒಂದು ದಿನ ಅದೇ ನೋವು ಇನ್ನೊಬ್ಬರಿಗೆ ಬೆಳಕಾಗಬಹುದು. ಕೆಲವರು ನಮ್ಮ ಜೀವನದಲ್ಲಿ ಉಳಿಯುವುದಿಲ್ಲ, ಆದರೆ ಅವರು ಕಲಿಸಿದ ಪಾಠಗಳು ಜೀವನ ಪೂರ್ತಿ ನಮ್ಮ ಜೊತೆಗೆ ಪ್ರಯಾಣಿಸುತ್ತವೆ."